ಇನ್ಲೈನ್ ಸ್ಪೀಡ್ ಸ್ಕೇಟಿಂಗ್ನಲ್ಲಿ ಭಾರತಕ್ಕೆ 2ನೇ ಸ್ಥಾನ. ಬೆಲ್ಜಿಯಂ ಓಲ್ಸ್ಟೆನ್ನಲ್ಲಿ ನಡೆದ 2025ರ ಯುರೋಪಿಯನ್ ಕಪ್ ಇನ್ಲೈನ್ ಸ್ಪೀಡ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ತಂಡ 2ನೇ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾಗಿದೆ. ದೇಶದ ಪರವಾಗಿ ಕರ್ನಾಟಕದಿಂದ 7 ಆಟಗಾರರು ಭಾಗವಹಿಸಿದ್ದು, ಆಗಸ್ಟ್ 15ರಂದು ನಡೆದ ಕಿರಿಯ ವಿಭಾಗದ ಅತಿ ದೂರದ ಓಟದಲ್ಲಿ ಅರ್ನಾ ಮಧುಸೂದನ್ 1 ಚಿನ್ನದ ಪದಕ, 2 ಬೆಳ್ಳಿ, 1 ಕಂಚಿನ ಪದಕ ಪಡೆದು ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಎಸ್ತರ್ ರೋಲರ್ ಸ್ಕೇಟಿಂಗ್ ಕ್ಲಬ್ನ ಮಾಲೀಕರು ಹಾಗೂ ಮುಖ್ಯ ಕೋಚ್ ಎಸ್ತರ್ ಮಾತನಾಡಿ, ಬೆಲ್ಜಿಯಂನಲ್ಲಿ ನಡೆದ ಯುರೋಪಿಯನ್ ಚಾಂಪಿಯನ್ಶಿಪ್ನಲ್ಲಿ ಭಾರತ, ಜರ್ಮನಿ, ಫ್ರಾನ್ಸ್, ನೆದರ್ಲ್ಯಾಂಡ್ ಸೇರಿದಂತೆ ಒಟ್ಟು 21 ದೇಶಗಳು ಭಾಗವಹಿಸಿದ್ದು, ಎಲ್ಲ ವಿಭಾಗಗಳಿಂದ ಭಾರತ 2ನೇ ಸ್ಥಾನ ಪಡೆದಿರುವುದಾಗಿ ತಿಳಿಸಿದರು. ಕೋರಮಂಗಲದ ಸೇಂಟ್ ಫ್ರಾನ್ಸಿಸ್ ಶಾಲೆಯಲ್ಲಿನ ಎಸ್ತರ್ ರೋಲರ್ ಸ್ಕೇಟಿಂಗ್ ಕ್ಲಬ್ 20 ವರ್ಷಗಳಿಂದ ತರಬೇತಿಯನ್ನು ನೀಡಿಕೊಂಡು ಬರುತ್ತಿದ್ದು, ಇದುವರೆಗೂ 10,000ಕ್ಕೂ ಹೆಚ್ಚು ಸ್ಕೇಟಿಂಗ್ಗಳಿಗೆ ತರಬೇತಿ ನೀಡಿರುವುದಾಗಿ ತಿಳಿಸಿದರು. ಮುಂದಿನ ದಿನಗಳಲ್ಲಿ ಭಾರತವನ್ನು ಪ್ರಥಮ ಸ್ಥಾನ ಗಳಿಸುವ ಗುರಿಯನ್ನು ಹೊಂದಿರುವುದಾಗಿ ತಿಳಿಸಿದರು. ತಂಡದ ಆಟಗಾರರಾಗಿ ಹಿರಣ್ಮಯಿ, ಋತ್ವಿಕ್ ರೆಡ್ಡಿ, ಅಪೂರ್ವ, ಹಾಸಿನಿ, ಅಶ್ವಥ್, ಅಭಿನವ್, ಹವಿಸಾ ಪ್ರಸಾದ್ ಭಾಗವಹಿಸಿ ದೇಶದ ಪರವಾಗಿ ಉತ್ತಮ ಪ್ರದರ್ಶನ ನೀಡಿದರು. ಭಾರತದ ಪರವಾಗಿ ಭಾಗವಹಿಸಿ ದೇಶದ ಹಿರಿಮೆಯನ್ನು ಹೆಚ್ಚಿಸಿದ ಆಟಗಾರರಿಗೆ ಎಸ್ತರ್ ಕ್ಲಬ್ನ ಸದಸ್ಯರಾದ ಪ್ರಸನ್ನ ಕುಮಾರ್, ಮ್ಯಾನೇಜರ್ ಸಂಥಿಲ್, ಸಹಾಯಕ ತರಬೇತುದಾರ ಮುರಳಿ, ಮನೋಜ್, ಗಣೇಶ್ ಸೇರಿದಂತೆ ಹಾಗೂ ಪೋಷಕರು ಸನ್ಮಾನಿಸಿ ಅಭಿನಂದಿಸಿದರು. ನನ್ನ ಹೆಸರು ಎಸ್ತರ್ ಪ್ರಸನ್ನ ಬರ್ನಾಡ್ ಅಂತ. ನಾನು ERS ಇದು ಫೌಂಡರ್, ಡೈರೆಕ್ಟರ್ ಮತ್ತೆ ಪ್ರೆಸಿಡೆಂಟ್ ಎಸ್ತರ್ ರೋಲರ್ ಸ್ಕೇಟಿಂಗ್ ಕ್ಲಬ್. ಈ ಕ್ಲಬ್ 20 years ಇಂದ ನಡೀತಾ ಇದೆ. 2005 ಅಲ್ಲಿ ನಾವು ಶುರು ಮಾಡಿದ್ವಿ ಕ್ಲಬ್ ನ. ಮತ್ತೆ ದೇವ್ರ ದಯೆಯಿಂದ ಈ ಕ್ಲಬ್ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ನಮ್ ತಂದೆ ತಾಯಿ ಪ್ರೋತ್ಸಾಹ ಮತ್ತೆ ದೇವ್ರ ದಯ ಮತ್ತೆ ಈ ಪೇರೆಂಟ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದಕ್ಕೆ ನಾವು ಇಂಟರ್ನ್ಯಾಷನಲ್ ಲೆವೆಲ್ ತನಕ ಹೋದ್ವಿ. ಇಂಟರ್ನ್ಯಾಷನಲ್ ಅಲ್ಲಿ ನಮ್ ರಿಸಲ್ಟ್ಸ್ ಮಿನಿಮಮ್ ಏಜ್ ಗ್ರೂಪ್ ಅಲ್ಲಿ ಅರ್ನಾ ಮಧುಸೂದನ್ ಚಕ್ರವರ್ತಿಗೆ 1 ಗೋಲ್ಡ್, 2 ಸಿಲ್ವರ್, 1 ಬ್ರಾನ್ಸ್ ಬಂದಿದೆ. ಲಾಂಗೆಸ್ಟ್ ಇವೆಂಟ್ ಅಲ್ಲಿ 1500 ಇಲ್ಲ 1200 ಮೀಟರ್ಸ್ ಇವೆಂಟ್ ಅಲ್ಲಿ ಅವಳಿಗೆ ಗೋಲ್ಡ್ ಬಂದಿದೆ. ದಿಸ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಅಂಡ್ ಶಿ ರಿಯಲಿ ಸರ್ಪ್ರೈಸ್ಡ್ ಆಲ್ ಆಫ್ ಅಸ್. ಅಂಡ್ ಐ ಥಿಂಕ್ ದ ಹಾರ್ಡ್ ವರ್ಕ್ ಮಾಡಿರೋದು ಪೇರೆಂಟ್ಸು ಮತ್ತೆ ಕೋಚ್ ಮನೋಜ್, ಅರ್ಲಿ ಮಾರ್ನಿಂಗ್ ಟ್ರೈನಿಂಗ್ ಮಾಡಿರೋದು ಮತ್ತೆ ಎಲ್ಲ ಪೇರೆಂಟ್ಸ್ ಅವ್ರಿಗೆ ಬೆಳಗ್ಗೆ ಎಬ್ಸಿ 4:30 ಅಲ್ಲಿ ಡ್ರೈವ್ ಮಾಡಿ ಹೋಗಿ ಬನಶಂಕರಿಗೆ ಹೋಗ್ತಾ ಇದ್ವಿ ನಾವು ಟ್ರೈನಿಂಗ್ಗೆ. ಅಲ್ಲಿ ಟ್ರೈನ್ ಮಾಡಿದ್ದಾರೆ. ಮತ್ತೆ ಈ ಸ್ಕೂಲ್ದು ಪ್ರಿನ್ಸಿಪಲ್ ನಮಗ್ ತುಂಬಾ ಸಪೋರ್ಟ್ ಮಾಡಿ ಲೇಟ್ ಈವ್ನಿಂಗ್ ತನಕ ನಮ್ಗೆ ಟೈಮ್ ಕೊಟ್ಟಿದ್ದಾರೆ ಇಲ್ಲಿ ಮಾಡ್ಲಿಕ್ಕೆ. ಸೊ ಎಲ್ಲಾ ಪೇರೆಂಟ್ಸ್ ಆಶೀರ್ವಾದ ಮತ್ತೆ ಸಪೋರ್ಟ್ ಇಂದ ವಿ ಆರ್ ಏಬಲ್ ಟು ಡೂ ಅ ವೆರಿ ಸಕ್ಸಸ್ಫುಲ್ ಟ್ರಿಪ್ ಫ್ರಮ್ ಬೆಲ್ಜಿಯಂ. ಇದು ಯುರೋಪಿಯನ್ ಕಪ್, ಫ್ಲಾಂಡರ್ಸ್ ಗ್ರ್ಯಾಂಡ್ ಪ್ರಿ, ಅದು ಎಲ್ಲಾ ಇಯರ್ ನಡೆಯುತ್ತೆ. ಸೊ ದಿಸ್ ಇಯರ್ ನಾವು 7 ಜನ ಮಕ್ಕಳನ್ನ ಕರ್ಕೊಂಡು ಹೋಗಿದ್ವಿ. ಮಿನಿಮಮ್ ಅಲ್ಲಿ ಇನ್ನೊಂದು ಪಾರ್ಟಿಸಿಪೆಂಟ್ ಹವಿಸಾ ಪ್ರಸಾದ್, ಶಿ ಆಲ್ಸೋ ಸ್ಟುಡ್ ಓವರ್ ಆಲ್ 7th. ಅಂಡ್ ಪ್ಯೂಪಿಲ್ ಅಲ್ಲಿ ನಮ್ದು ಇನ್ನೊಂದು ಪಾರ್ಟಿಸಿಪೆಂಟ್ ಅಭಿನವ್ ಶಾಶ್ವತ್, he stood overall 10th position. Then we have Ashwath, he also performed very well. This is his first exposure of international. In fact ellardu modalnedu idu, and they have really performed well. And we have Hiranmai, who did the longest events, and she also performed all elimination, point to point, elladrallu she had really performed. Marathon ali our Apurva, among 67 girls, 67 participants ali, she comes under youth girls ali, our 15th position. That was one of the toppest and so toughest age group ali she's got like 15th position. And Hiranmai has put in her heart, mind and soul, yakandre adu hosa rinku namge. Now we had gone like 3 days before to make sure avrige feel agli a track anta, and they've really done well. And Ritwik is he did our junior group ali. He also performed well. He is a short distance skater but managed to do long distance there also. So ಈ ಮಕ್ಕಳದೆಲ್ಲ ಒಂದು ಇಂಪಾರ್ಟೆಂಟ್ ಏನಂದ್ರೆ ಎವ್ರಿಬಡಿ ತುಂಬಾ ಡಿಸಿಪ್ಲಿನ್ ಇಂದ ಪ್ರಾಕ್ಟೀಸಿಗೆ ಬಂದ್ರು. ಒಂದು ಪೇರೆಂಟ್ ಒಂದು ಪ್ರಾಕ್ಟೀಸ್ ಸೆಷನ್ ಮಿಸ್ ಮಾಡ್ಲಿಲ್ಲ. ನಮ್ಮೆಲ್ಲ ಕೋಚ್ ಜೊತೆ ಹ್ಯಾಂಡ್ ಇನ್ ಹ್ಯಾಂಡ್ ಸಪೋರ್ಟ್ ಮಾಡಿ
ಇದನ್ನ ಒಂದು ಸಕ್ಸಸ್ಫುಲ್ ಟ್ರಿಪ್ ಆಗಿ ಮಾಡಿದ್ದಾರೆ. ಹೆಸರು ಆರ್ನಾ ಮಧುಸೂದನ್ ಚಕ್ರವರ್ತಿ ಇದೆ. ನಾನು ಬೆಲ್ಜಿಯಂಗೆ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಗೆ ಹೋಗಿದೆ. ನಾನು ಸಿಲ್ವರ್ ಮೆಡಲ್ ಫಸ್ಟ್ ಮ್ಯಾಚ್ ನಲ್ಲಿ 1200 ಅಲ್ಲಿ ನಾನು ಫಸ್ಟ್ ಬಂದೆ. ಮತ್ತೆ ನಾನು ಎರಡು ಸಿಲ್ವರ್ ಕೊಂಡೆ. ಒಂದು 3 ಲ್ಯಾಪ್ ನಲ್ಲಿ ಮತ್ತೆ ಒಂದು 5 ಲ್ಯಾಪ್ ನಲ್ಲಿ. ಮತ್ತೆ ನಾನು ಸಿಲ್ವರ್ ಮೆಡಲ್ ಸೆಕೆಂಡ್ ಪ್ಲೇಸ್ ಇತ್ತು ನಾನು ಓವರ್ ಆಲ್. ಹೆಸರು ಸಿಂಪಲ್. ನಾನು ಟೀಮ್ ಮ್ಯಾನೇಜರ್ ಆಗಿ ಬಂದಿದ್ದೀವಿ. ನಮ್ಮ ಮಕ್ಕಳು ಓದಿದ್ದಾರೆ 3 ಜನ. ಸೊ ಹೆಸರು ಮ್ಯಾಮ್ ಗೈಡೆನ್ಸ್ ನಲ್ಲಿ ಮತ್ತೆ ದೇವರ ಆಶೀರ್ವಾದನಲ್ಲಿ ಎಲ್ಲ ಚೆನ್ನಾಗಿ ಬಂದಿತ್ತು. ಅರ್ಣಾ ಪ್ರಸಾದ್ ಚಂದ್ರಶೇಖರ್ ಪ್ರಸಾದ್ ಬಂದು ಸಿಲ್ವರ್ ಮೆಡಲ್. ಯಾವ ತರ ಇತ್ತು ಎಕ್ಸ್ಪೀರಿಯನ್ಸ್? ದಿಸ್ ದ ಫಸ್ಟ್ ಟೈಮ್. ಚೆನ್ನಾಗಿತ್ತು. ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ನಮ್ಮ ಮಕ್ಕಳು ಕಂಪೀಟ್ ಮಾಡ್ತಾರು. ಸೊ ರ್ಯಾಂಕಿಂಗು ಚೆನ್ನಾಗಿತ್ತು. ಅವ್ರು ಬಂದಿರೋದು ಎವ್ರಿಥಿಂಗ್ ಬಿಕಾಸ್ ಆಫ್ ಹಾರ್ಡ್ ವರ್ಕ್. ಮತ್ತೆ ಅವರು ಕೋಚ್ ಬಂದು ಎಸ್ ಮ್ಯಾಮ್ ಬಂದು ಚೆನ್ನಾಗಿ ಅವರು ಮೆಂಟಲಿ ಪ್ರಿಪೇರ್ ಮಾಡಿದಾರು. ಸೊ ಫಿಸಿಕಲ್ ಆಗಿ ಇಲ್ಲಿ ಟ್ರೈನಿಂಗ್ ಚೆನ್ನಾಗಿತ್ತು. ಸೊ ಅವರ ಅಚೀವ್ ಮಾಡೋದು ಈಸಿ ಆಗಿತ್ತು.